ಏನಿಲ್ಲ, ಇವಾಗ ಬಸ್ ಹಿಡಿಬೇಕಷ್ಟೇ. ನಾವು ಬಂದ್ವಿ ಗೈಸ್, ಈಗ ಕಾರ್ ಹತ್ಕೊಂಡು ಮನೆಗೆ ಹೋಗೋದೇ ಗೈಸ್. ನಮ್ಮ ಗೌಳಿಮಕ್ಕಿ ವೀರೇಶಣ್ಣ ಮಾಡಿಸಿರೋ ಬೋರ್ಡ್. ಎಷ್ಟೇ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ರು ನಮ್ಗೆ ಇದು ಹಳೆ ಬಸ್ ಸ್ಟ್ಯಾಂಡ್. ಒಂದು ದೇವಸ್ಥಾನ ಇದೆ, ನಾನು ಇವತ್ತೇ ನೋಡ್ತಾ ಇರೋದು. ಫೈನಲಿ ಸಿರ್ಸಿ ಬಸ್ ಸ್ಟ್ಯಾಂಡ್ ಬಂದ್ವಿ. ಮೊನ್ನೆ ಫುಲ್ ನೀರು ಉಗ್ತಾ ಇತ್ತು ಅಂತೆಲ್ಲ ವಿಡಿಯೋ ಹಾಕಿದ್ರಲ್ಲ, ಅವನು ಡ್ರೈವರೇ ಅಷ್ಟೇ ಸಾಕು. ಹಾಂ, ಪ್ರವೀಣ ಕೂಡ ಡ್ರೈವರ್ ಅಂತೆ. ನಮ್ಮ ಶಿರ್ಸಿಯ ಹೆಮ್ಮೆ ಅಂದರೆ ಮಾರಿಕಾಂಬಾ ಟೆಂಪಲ್ಲು. ಇಲ್ಲೊಂದು ದೇವಸ್ಥಾನ ಇದೆ, ನಾನು ಇವತ್ತೇ ನೋಡ್ತಾ ಇರೋದು. ಪ್ರವೀಣ ಗೋಪಾಲಕೃಷ್ಣ ದೇವಸ್ಥಾನ ಹೊಸದಾಗಿ ರೆಡಿ ಮಾಡಿದ್ದಾರೆ ಅನ್ಸುತ್ತೆ. ಸಖತ್ತಾಗಿದೆ ಅಲ್ಲ? ಮುಂದ್ಗಡೆ ಅಷ್ಟೇ ಹೊಸದಾಗಿ ರೆಡಿ ಮಾಡಿರ್ಬೋದು. ಹೌದು. ಇನ್ನೇನು ಕಾಣಿಸ್ತಾ ಇದೆ ಮಾರಿಕಾಂಬಾ ಟೆಂಪಲ್ ನೋಡಿ. ಹೆಲ್ಮೆಟ್ ಇಲ್ಲಲ್ಲ ಹಿಂದ್ಗಡೆ, ಹಿಂದ್ಗಡೆ ಎಲ್ಲ ಸಂಬಂಧ ಇಲ್ಲ. ಲೆಫ್ಟಲ್ಲೆಲ್ಲ ನುಗ್ಗಬಾರ್ದು ಪ್ರಣ. ನಾವು ಹತ್ತಿ ರೋಡಲ್ಲಿ ಇದ್ದಾಳೆ ಹತ್ತಿ ಬರ್ತಾ ಇದ್ದ, ಅದಕ್ಕೆ ನಾನು ನನ್ನ ಸೈಡಿ ಹೋದೆ. ಮತ್ತು ಈಗ ಇಲ್ಲೂ ಲೆಫ್ಟಿಗೆ ನುಗ್ಗ ನೋಡಿದೆ. ಇಲ್ಲ ನಾನು ಡ್ರೈವರು. ನಮ್ಮ ಪ್ರವೀಣ ಕೂಡ ಡ್ರೈವರ್ ಅಂತೆ. ನೋಡಿದ್ರ ಎಂತ ಮಾಡ್ಬೇಕು? ಅದು ಇನ್ನೇನೋ ಹೇಳಿದ್ದಿಲ್ಲ, ಅದು ಕಟ್ ಮಾಡಿದ್ದೀವಿ. ಅದು ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ರೊಚ್ಚಿಗೆ ಎತ್ಬಿಡ್ತೀರ. ಅದು ನಾವು ಕಾಮಿಡಿಯಾಗಿ ಹೇಳಿದ್ರು ಸೀರಿಯಸ್ ಆಗಿ ಹಾಂ, ನಾವು ಜಸ್ಟ್ ಕಾಮಿಡಿಯಾಗಿ ಹೇಳಿದ್ರು ಎಲ್ಲರೂ ಸೀರಿಯಸ್ ಆಗಿ ತಗೊಬಿಡ್ತಾರೆ. ನಮ್ಮ ಶಿರ್ಸಿ ಹೆಮ್ಮೆ ಅಂದರೆ ಮಾರಿಕಾಂಬಾ ಟೆಂಪಲ್ಲು. ನಮ್ಮ ಸಿದ್ದಾಪುರ ತಾಲೂಕು. ಆ್ಯಕ್ಚುಲಿ ನಾವು ಏನಕ್ಕೆ ಕಾಲೇಜ್ಗೆ ಹೋಗೋದು ಏನಿದ್ರು ನಾವು ಬರೋದು ಶಿರ್ಸಿಗೆ. ಬಟ್ ನಮ್ಮ ತಾಲೂಕು ಸಿದ್ದಾಪುರ, ಆದರೆ ನಮ್ಗೆ ಸಿದ್ದಾಪುರ ದೂರ ಆಗುತ್ತೆ, ಶಿರ್ಸಿ ಹತ್ರ. ಅದಕ್ಕೆ ಎಲ್ಲದಕ್ಕೂ ಶಿರ್ಸಿಗೆ ಬರೋ ಕೆರೆ ತೋರಿಸ್ತೀನಿ. ದೇವಿ ಕೋಟೆಕೆರೆ. ಮೊನ್ನೆ ಫುಲ್ ನೀರು ಉಗ್ತಾ ಇತ್ತು ಅಂತೆಲ್ಲ ವಿಡಿಯೋ ಹಾಕಿದ್ರಲ್ಲ, ತೋರ್ಸೋಣ. ಇವತ್ತೇನು ಉಗ್ತಾ ಇರಲ್ಲ, ಅಷ್ಟು ನೀರಿಲ್ಲ, ಆದರೂ ನೀರಿದೆ, ತುಂಬಿಕೊಂಡಿದೆ. ಮೊನ್ನೆ ಇಲ್ಲೆಲ್ಲ ಫುಲ್ ಉಕ್ಕಿ ನೀರು ಬಂದಿತ್ತು. ಇವತ್ತು ನೋಡಿ ಒಂದು ರೇಂಜಿಗೆ ತುಂಬಿಕೊಂಡಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಶಿರ್ಸಿಗಂತೂ ಮಳೆನೇ ಇಲ್ಲ ಗೈಸ್. ನಾವು ಕಾಲೇಜಿಗೆ ಬಂದಾಗ ಮಳೆನೇ ಇರಲಿಲ್ಲ. ಕಾಲೇಜಿಗೆ ಬಂದಲ್ಲಿ ಮಳೆನೇ ಇರಲಿಲ್ಲ ಅಂತೆ. ನಾನು ನೈಟಲ್ಲಿ ಬಂದಿದ್ದೆ, ಫುಲ್ಲು ಮಳೆ ಇತ್ತು ರಾತ್ರಿ. ನಮ್ಮೂರಲ್ಲಿ ಮಾತ್ರ ಮಳೆನೇ ತಪ್ಪಲ್ಲ. ಹಾಂ, ನಮ್ಮೂರಲ್ಲಿ ಮಳೆ ತಪ್ಪಲ್ಲ. ಕಾಣಿಸ್ತಾ ಇಲ್ಲ ಪ್ರಣ ನಾವೀಗ. ಫೈನಲಿ ಒಂದು ನೆಂಟ್ರ ಮನೆ ಮಾಡಿ ಬಂದ್ವಿ. ಫೈನಲಿ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಮಳೆ ಮಾತ್ರ ಸರಿಯಾಗಿ ಚೆಚ್ತಾ ಇದೆ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಮನವು ಹಸಿಯಾಗುವುದೋ. ಫೈನಲ್ ಆಗಿ ಇಟ್ಟಾಯಿತು. ಏನಿಲ್ಲ, ಇವಾಗ ಬಸ್ ಹಿಡಿಬೇಕಷ್ಟೇ. 8:15 ಬಸ್ ಇರೋದು. ಆಲ್ರೆಡಿ ಎಷ್ಟೊತ್ತು ತೋರಿಸ್ಕೊಂಡು ಟೈಮು? 8:19 ಆಗಿದೆ. ಇವಾಗ ನಮ್ಮ ಮಲೆನಾಡು ಕಡೆಗಳಲ್ಲಿ ಲಾಸ್ಟ್ ಬಸ್ ಏನಿರುತ್ತೆ ಆ ಬಸ್ನ ಹಿಡಿಬೇಕು ಹೇಗಾದರೂ ಮಾಡಿ. ಹೋಗಿ ಹಿಡಿಯೋಣ. ಫೈನಲಿ ಸಿರ್ಸಿ ಬಸ್ ಸ್ಟ್ಯಾಂಡ್ ಬಂದ್ವಿ. ನಮ್ಮ ಬಸ್ ರೆಡಿ ಇದೆ. ನಮ್ಮ ಬಸ್ ಬೇರೆ ರೆಡಿ ಇದೆ ನೋಡಿ. ನಾವು ಎಷ್ಟೇ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ರು ನಮ್ಗೆ ಇದು ಹಳೆ ಬಸ್ ಸ್ಟ್ಯಾಂಡೇ ಅಲ್ಲ? ಹಳೆ ಬಸ್ ಸ್ಟ್ಯಾಂಡು ಎಲ್ಲರಿಗೂ ಅನುಕೂಲ ಆಗುತ್ತಾರೆ ಇದೆ. ಹೊಸ ಬಸ್ ಸ್ಟ್ಯಾಂಡ್ ಯಾವುದೋ ತುದೇಲಿದೆ, ತಗೊಂಡೋಗಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದೆ ನಾವು ಹೋಗೋ ಬಸ್ಸು. ಮುಂದೇನು ತೋರಿಸಲ್ಲ ಅಷ್ಟೇ. ನಮ್ಮ ಗೌಳಿಮಕ್ಕಿ ವೀರೇಶಣ್ಣ ಮಾಡಿಸಿರೋ ಬೋರ್ಡು. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಹೆಸರು ಮೃದುಹೃದಯಿಗಳು, ಹರಿಹರಿಯದ ವಯಸ್ಸು, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಸವಿಮಾತು, ಹುಸಿನಗೆಗೆ ಮಾರು ಹೋದವರು, ಸುಣ್ಣ ಬೆಣ್ಣೆಯ ಅಂತರವ ತಿಳಿಯದವರು, ಬಣ್ಣದ ಮುಖವಾಡಕ್ಕೆ ಕನ್ನಡಿ ಹಿಡಿಯದಲೇ ಕಣ್ಣು ಮುಚ್ಚಿ ನಂಬಿ ಕೀಚಕರ ನಡುವೆ ಕಾಣೆಯಾದವರು. ಹುಡುಕಿಕೊಟ್ಟವರಿಗೆ ಮಾನವೀಯತೆಯ ಪಟ್ಟ ಕೊಡಲಾಗುವುದು. ಪ್ರಣಾ ಫೈನಲ್ ಆಗಿ ನಾವು ಬಂದ್ವಿ ಗೈಸ್. ಈಗ ಕಾರ್ ಹತ್ಕೊಂಡು ಮನೆಗೆ ಹೋಗೋದೇ ಗೈಸ್. ಅಷ್ಟೇ ಅಷ್ಟೇ. ಬೆಚ್ಚ
ರಿಚ್ಚಿಗೆ ಕಾರ್ ಹತ್ಕೊಂಡು ನೋಡಿ ಗೈಸ್, ಡ್ರೈವರ್ ಪ್ರೋ ಡ್ರೈವರ್ ಗೈಸ್ ಇವನು. ಯಾವ ಧೈರ್ಯದ ಮೇಲೆ ಕುತ್ಕೊಂತ ಹೇಳಿ. ಅದರಲ್ಲೂ ನೈಟು ಗೈಸ್ ಏನು ಮಾಡೋದು ಹೇಳೋ ಗೊತ್ತಾಗ್ತಿಲ್ಲ. ಹೇಗಿದೆ ಹೇಗೆ ವಾತಾವರಣ? ಇದು ಹೇಗಿದೆ ವಾತಾವರಣ? ನೈಸ್. ಸಚಿನ್ ಅವರೇ ಹೇಳಿ, ಹೇಗಿದೆ ವಾತಾವರಣ ಅಂತ? ಏನಿಲ್ಲ, ಅಂತೂ ಫೈನಲ್ ಗಾಡಿ ಕೊಟ್ಟು ಬಂದ್ವಿ. ಇವಾಗ ಏನಂದ್ರೆ ಇಲ್ಲಿಂದ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಕಾರ್ ಓಡ್ಸಕ್ ಬರ್ದೇ ಇದ್ರು ಕಾರ್ ತಗೊಂಡು ಹೋಗ್ತೀವಿ. ನಮ್ಮ ಮೀಟರ್ ಎಷ್ಟಿರ್ಬೇಕಲ್ಲ. ಬರೋಕ್ ಗಾಡಿ ಇಲ್ಲದೆ ಗೈಸ್, ಇವನ್ ಗಾಡಿ ಹತ್ತು ಬಂದಿನಿ, ಹೊಡೆಯಕ್ಕೆ ಬರ್ದೇ ಹೋದ್ರು. ಇದ್ದವ್ರು ಮತ್ತು ನಾನು ಯಾಕೆ ಬರ್ತಿದ್ದೆ. ನಾಳೆಯಿಂದ ಫೋನ್ ಮಾಡು, ಕಾಲೇಜ್ ಬಿಟ್ಟು ಬಂದ್ಕೊಳ್ಳೆ. ಬತ್ತೀಯನಾ ಸ್ಟಾಪಿಗೆ ಬತ್ತೀಯ ನಾಳೆ? ಮನೆಗೆ ಹೋದ್ರೆ ನೆಟ್ವರ್ಕ್ ಬರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮನೆಗಿಂತ ಸ್ವಲ್ಪ ಹಿಂದೆ ಇರೋ ಜಾಗದಲ್ಲಿ ನೆಟ್ವರ್ಕ್ ಬರೋ ಕಡೆ ನೋಡಿ ಏನು ಮಾಡ್ತೀವಿ ಹೇಳಿ ಪ್ರೋಣ? ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಗೈಸ್ ನನಗೆ ಪ್ರಯೋಜನ ಇಲ್ಲ ಗೈಸ್, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಚಾರ್ಜ್ ಇಲ್ಲದೆ ಗೈಸ್, ಮೊಬೈಲು ಸ್ವಿಚ್ ಆಫ್ ಆಗಿದೆ. ಅಣ್ಣ ಮನೆಗೆ ಹೋದ್ರೆ ನೆಟ್ವರ್ಕ್ ಇರಲ್ಲ ಅಂತ ಅಷ್ಟೇ.